ಬಾಲು ಪಟ್ನಿಕ್ ಏನಪ್ಪ ಅಂದಿರೋದಂದ್ರೆ ಸಾಹೇಬ್ರು ಕೀಪ್ ಇನ್ ಮೈಂಡ್ ಕನ್ನಡ ಕ್ರಿಯೇಟರ್ ಅಲ್ಲ, ಕನ್ನಡಿಗ ಅಲ್ಲ. ಕನ್ನಡ ಕ್ರಿಯೇಟರ್ ಅಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಕನ್ನಡ ಮೋಟೋ ಬ್ಲಾಗರ್ಸ್ ಯಾರು ಗೊತ್ತು? ಬಿಗ್ ಬಂಗ್ ಬೈಕರ್, ಟಿಪಿಕಲ್ ಕನ್ನಡಿಗ. ಅದರ್ಸ್ ಐ ಥಿಂಕ್ ನೋ ಒನ್ ಎಲ್ಸ್ ಐ ಡೋಂಟ್ ನೋ. ನೋ ಒನ್ ಎಲ್ಸ್ ಐ ಡೋಂಟ್ ನೋ ಅಲ್ವಾ? ಈ ಇಮೇಜ್ನ ನೋಡಿದ್ರೆ ಏನನ್ಸುತ್ತೆ, ಇದು ವರ್ಷಾಂಗಟ್ಲೆ ಹಳೇದಲ್ಲಪ್ಪ. 6ನೇ ತಾರೀಕು 9ನೇ ತಿಂಗಳು 6ನೇ ತಾರೀಕು 9ನೇ ತಿಂಗಳು 2024. ಸಾಹೇಬರು ಯಾರ ಜೊತೆ ಇದ್ದಾರೆ? ಇದನ್ನ ಡಿಗ್ ಮಾಡ್ತಾ 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 ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ರೈವಲ್ರಿನ ತಂದಾಕೋರು ಪಿಂಪ್ಸು. ಯಾಕಂದ್ರೆ ಇಂಥ ರೈವಲ್ರಿ ಯಾರು ಹುಡ್ಕೊಂಡು ಬಂದಿಲ್ಲ. ಸಾಹೇಬ್ರು ಟಿಪಿಕಲ್ ಕನ್ನಡಿಗ ಅವರೇ ಹುಡ್ಕೊಂಡು ಹೋಗಿರೋದು. ಇದು 1 ಸತಿ 2 ಸತಿ ನಡೆದಿರೋದಲ್ಲ. ಮೈ ನೇಮ್ ಇಸ್ ಮಧು ಗೊತ್ತಾ? ಮೈ ನೇಮ್ ಇಸ್ ಮಧು ಮೇಲೂ ಹಿಂಗೆ ಎಗರಾಡಿದ್ದಾರೆ. ಮಾಮೂಲಿ ಹಿಂಗ್ ಮಾಡಿ ನಾನು ವಿಡಿಯೋ ತೆಕ್ಕೋತೀನಿ, ತೋರ್ಸ್ರಿ ಒಂದ್ಸಲ ಸಾಕು. ಕಂಟೆಂಟ್ ಸಿಕ್ತು ಬಿಡಿ, ಕಂಟೆಂಟ್ ಬೇಕಿತ್ತು. ಹೋಗಿ ಬಂದು ನನ್ ಮುಂದೆನೆ ಬಂದು ಬಕ್ಕುನ್ ಟಿಕಾ ತೋರಿಸ್ತಿಲ್ಲ, ಹೊಡಿ ಅಂತಲೇ. ಇನ್ನೊಬ್ರು ಟಿಕಾ ತೋರ್ಸ್ ಕಂಟೆಂಟ್ ಸಿಕ್ತು ಅಂತ ಹೇಳಿದಾಯ್ತು ನೀನು. ಪುನಃ ನಿಂದು ಬೇರೆ ಬಂದು ನನ್ ಮುಂದೆ ಬಗ್ತಿಯಲ್ಲ, ನಿನಗೇನೋ ಬಂದಿರೋದು ನಿನಗೆ ಲೇ. ಓಕೆ, ಮಧು ಕ್ಯಾರೆಕ್ಟರ್ ಹಂಗೆ, ಮಧು ವಿಡಿಯೋಸ್ ಮಾಡೋದಂಗೆ, ಮಧು ಟಾಪಿಕ್ಸ್ ಹಿಡ್ಕೋದಂಗೆ ಅಂತ ಹೇಳಿ ಅವನ ಮೇಲೆ ಏನೋ ಮಾಡಿದ್ರಿ ನಡೀತು, ನೋ ಪ್ರಾಬ್ಲಮ್. ಮಧು ಮಾಡೋ ಕಾಂಟೆಂಟು ಹಂಗೇನೆ. ಮಧುನ ಕ್ರಿಟಿಸಿಸಮ್ಗೆ ಓಪನ್ ಬಿಟ್ಟಾಗ ಮಾಡಿ, ನೋ ಪ್ರಾಬ್ಲಮ್, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. SMR ಕನ್ನಡ ಆಡಿಯನ್ಸ್ ಇರೋದೇ ಚಿಕ್ಕ ಮಕ್ಕಳು. ನಮ್ಮ ದೇಶದಲ್ಲಿ ಇವಾಗಿನ ಕಾಲದ ಮಕ್ಕಳಿಗಿರುವಂತ ಪ್ಯಾಷನ್ ಇದೆಯಲ್ಲ ಗುರು, ಹೆಂಗ್ ಬೇಕಾದ್ರೂ ಮೋಲ್ಡ್ ಮಾಡ್ಬೋದು ಅವ್ರನ್ನ. ಇನ್ನೊಂದೇನಂದ್ರೆ ಹುಡುಗಿರ್ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಆಟ ಆಡೋದು. ನೀನು ನಿಜ ಹೇಳ್ಬೋದು ತಾನೆ, ನೀನು ಅಷ್ಟೊಂದು ಏನಂದ್ರೆ ಹೌದಪ್ಪ ನಂಗೆ ಹುಡುಗಿ ಶೋಕಿ ಇದೆ ಅನ್ನೋ ತರ ನಿಜ ಹೇಳ್ಬೋದು ತಾನೆ. ಆಕ್ಟರ್ ರಮ್ಯಾ ಏಜ್ ಬಂದು 41. ಟಿಪಿಕಲ್ ಕನ್ನಡಿಗ ಏಜು ನನಗೆಲ್ಲೋ ಆನ್ಲೈನಲ್ಲಿ ಕ್ವಿಕ್ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗ್ತಿಲ್ಲ. ಸೊ ಆವ್ರೇಜ್ ಆಗಿ 25 ವರ್ಷ ಇಟ್ಕೊಳ್ಳೋಣ. 41 ಮೈನಸ್ 25 ವರ್ಷ ಅಂದರೆ 16 ವರ್ಷ ಏಜ್ ಗ್ಯಾಪ್ ಬರುತ್ತೆ. 5 ವರ್ಷ 6 ವರ್ಷ ದೊಡ್ಡವರಿರೋರೇ ಅಕ್ಕ ಆಗ್ತಾರೆ ಅಂದರೆ 16 ವರ್ಷ ದೊಡ್ಡವರಿರೋರು ಏನಾಗ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗಿನ ಕಾಲದ ಮಕ್ಕಳು ಹೆಂಗ್ ಬೇಕಾದ್ರೂ ಮೋಲ್ಡ್ ಮಾಡ್ಬೋದು ಅವ್ರನ್ನ. ಸ್ವಲ್ಪ ಬಲ್ಕಿ ಆಗಿದೆ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಬಟ್ ಚಿಕ್ಕವ್ರ ಮುಂದೆ ಮಾತಾಡಕ್ಕೆ ಭಯ ಆಗುತ್ತೆ. ಯಾಕೆ ಅಂದ್ರೆ ತುಂಬಾ ಆನೆಸ್ಟ್ ಆಗಿ ಕೇಳ್ತಾರೆ, ದೊಡ್ಡವ್ರು ಏನೋ ಮಾತಾಡ್ತಾ ಇದಾರೆ ಅಂತ. ಎಲೆಕ್ಟ್ರಿಕ್ ಗಾಡಿಗಳನ್ನ ಓಡಿಸ್ಬೇಕಾದ್ರೆ ಒಂದ್ ಫೀಲ್ ಆಗೋದೇನು ಅಂದ್ರೆ ಅಷ್ಟೇ ಅಲ್ಲ, ತೋರ್ಸಕ್ ಇನ್ನೂ ತುಂಬಾ ಇದೆ. ಹೆವಿ ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಬೇಸು ಮಿಡ್ ಟಾಪ್ ಅಂತ ಹೆವಿ ಸ್ಮೂತ್ ಇದೆ. ಗೇರ್ ಶಿಫ್ಟ್ ಹೆವಿ ಸ್ಮೂತ್ ಆಗಿದೆ. ಮಾರುತಿ ಸುಜುಕಿ ಇಷ್ಟೊಂದು ಸ್ಮೂತ್ ಆಗಿರುತ್ತೆ? ಮಾರುತಿ ಸುಜುಕಿ ಎಲ್ಲ ಸ್ಮೂತ್ ಆಗಿ ಚೆನ್ನಾಗಿರುತ್ತೆ ಅನ್ಕೊಳ್ಳಿ. ಇದನ್ನೆಲ್ಲ ನೋಡಿದಾಗ ರೇಣುಕಾ ಸ್ವಾಮಿ ಅಂತ ಕ್ಯಾರೆಕ್ಟರ್ ಇಟ್ಕೊಂಡಿರೋರು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಇಂಡೈರೆಕ್ಟ್ ಆಗಿ ವಿಡಿಯೋಗಳು ಮಾಡಿ ಹಾಕಿ ಇಂಟರ್ನೆಟ್ಟಲ್ಲಿ ಮಾತಾಡಿದಾಗ ಏನು ಮಾಡ್ತೀರಾ ನೀವು ಅಲ್ವಾ? ಹಾಗೆ DV ಅವರು ರೆಸ್ಪಾಂಡ್ ಮಾಡಿರೋದು. ರೀಸೆಂಟ್ ಆಗಿ ನೀನು ಎಕ್ಸ್ಪೋಸಿಂಗ್ ಡೈಲಿ ವ್ಲಾಗರ್ಸ್ ಅಂತ ಒಂದು ವಿಡಿಯೋ ಮಾಡ್ತೀಯಾ, ಅದರಲ್ಲಿ ಬೇಕು ಅಂತಾನೆ ಒಂದು ಡೈಲಾಗ್ ಬರ್ಸ್ತೀಯಾ. ನಿನ್ ಪಕ್ಕ ಕೂತ್ಕೊಳ್ಳೋನೇನೋ ಕ್ವಶನ್ ಕೇಳ್ತಾನೆ, ಅದಕ್ಕೆ ನೀನ್ ಆನ್ಸರ್ ಕೊಡ್ತೀಯಾ, ಅವ್ನು ಇನ್ನೇನೋ ಸಜೆಷನ್ ಕೊಡ್ತಾನೆ. ಈ ತರದೊಂದು ಡೈಲಾಗ್ ಕೇಳಿಸ್ಕೊಂಬನ್ರಿ. ನೋಡಿ, ಯಾಕೆ ಮದ್ವೆ ಆಗ್ಬಾರ್ದು ನೀವು? ಮದುವೆ ಆಕ್ಚುಲಿ ಪ್ಲಾನ್ ಇದೆ, ಬಟ್ ಕಾಂಟೆಂಟ್ ಕ್ರಿಯೇಟರ್ ನ ಹುಡುಕ್ತಾ ಇದೀನಿ ಬ್ರೋ. ಅವಳನ್ನ ಯೂಟ್ಯೂಬ್ ಇಳಿಸ್ಬಿಟ್ಟು ಕಾಸು ಮಾಡ್ಕೋಬಹುದಲ್ಲ ಬ್ರೋ. ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸು ಇಟ್ಟಿರೋರು ಮಗಳನ್ನ ಮದ್ವೆ ಆಗ್ಬಿಟ್ರೆ ಜನ ಮಾತಾಡ್ಕೊಬಿಡ್ತಾರಲ್ಲ ಬ್ರೋ, ಮಾವನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ ಅಂತ. ಕಟ್ಟಿ ಕೇಳಿಸ್ಕೊಂಡ್ರಾ? ಆಬ್ವಿಯಸ್ಲಿ ಜನಕ್ಕೆ ಗೊತ್ತು ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ, ಯಾರ ವಿಷಯಕ್ಕೆ ಬರ್ತಾ ಇದೀಯಾ ಅಂತ. ಅದು ನೀನೇ ಪ್ರೂವ್ ಕೂಡ ಮಾಡ್ತೀಯಾ. ಸೊ ವ್ಯೂವರ್ಸ್ಗೆ ನಾನು ಒಂದೇ ಕ್ವೆಶನ್ ಕೇಳೋದು, ನಿಮ್ಮ ಮನೆ ಹೆಣ್ಮಕ್ಳನ್ನ ನಿಮ್ಮ ಫ್ಯಾಮಿಲಿನ ಹಿಂಗೆ ಹೇಳಿದ್ರೆ ನೀವೇನ್ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಮೊನ್ನೆ ಆ ಹುಡುಗ ಅಂಕಿತ್ ಬಾನ್ ಬೀಚ್ ಬೈಕರ್ ಅಂತ ಅವರು ಹಾಕಿದ್ರದ್ನ ನೋಡಿ ಅದಕ್ಕೆ ಇವರೇ ಸ್ವತಃ ಉತ್ತರ ಕೊಡ್ಬೋದಿತ್ತು. ಆದ್ರೆ ಇವ್ರು ಉತ್ತರ ಕೊಡ್ಲಿಲ್ಲ. ಆದ್ರೆ ಇವ್ರ ಫಾಲೋವರ್ಸ್ ನ ಸಬ್ಸ್ಕ್ರೈಬರ್ಸ್ ನ ದುರ್ಬಳಕೆ ಮಾಡ್ಕೊಂಡ್ರು. ಸೊ ನನ್ಗರ್ಥ ಆದಂಗೆ ಈ ಏಜೆನ್ಸಿ ಕಡೆಯಿಂದ ಬಂದಾಗ ನಿಮ್ ವಿಡಿಯೋಸ್ಗಳಲ್ಲಿ ಹಾಕಿ ಅವ್ರನ್ನ ಪ್ರಮೋಟ್ ಮಾಡ್ತೀರಾ, ಇಲ್ಲ ಅಂದ್ರೆ ಕನ್ನಡಿಗರನ್ನ ಬೆಳೆಸಲ್ಲ. ಪೇಮೆಂಟ್ ಫಸ್ಟ್ ಆದ್ಮೇಲೆ ನಿಮ್ ವಿಡಿಯೋಸ್ಗಳನ್ನೆಲ್ಲ ಹಾಕಿ ಅವ್ರನ್ನ ಪ್ರಮೋಟ್ ಮಾಡೋದು. ಓ ಕರೆಕ್ಟಾ? ಕೊನೆಯದಾಗಿ ಕಿತ್ತಾಡಿ ಕಿರಣ್ ಅವ್ರ ಕಡೆಗೆ ಬರೋಣ. ಅವರೊಂದು ಸ್ಟೋರಿ ಹಾಕಿದ್ದಾರೆ, ಅದ್ರ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ. ಬಟ್ ಸದ್ಯಕ್ಕೆ ನೇಪಾಳ್ನಲ್ಲಿ ವ್ಲಾಗ್ ಮಾಡಿರೋದೊಂದನ್ನ ನೋಡೋಣ. ಸ್ಕೂಲ್ ಮಕ್ಳಿಗೆ ಸ್ಕೂಲು ಕಾಲೇಜೆಲ್ಲ ಬಿಟ್ಟೈತೆ, ಎಲ್ಲ ಹೋಯ್ತಾವ್ರು ನೋಡಿ. ಯಾಕೋ ನೇಪಾಳದಲ್ಲೇ ಒಂದು ಮನೆಗೇನೆ ಮಾಡಿಬಿಡ್ಲಾ ಅಂತ ಅನ್ನಿಸ್ತೈತೆ ನನಗೆ. ಬಿಟ್ಟು ಹೋಗಕ್ಕೆ ಮನ್ಸಾಯ್ತಾ ಇಲ್ಲ. ಈಗ ಜೋರಾಗಿ ಮಾತಾಡಿದ್ರೆ ಅವ್ರಿಗೇನು ಕೇಳಿಸಲ್ಲ, ಅರ್ಥ ಆಗಲ್ಲ. ಹಂಗನ್ಬಿಟ್ಟು ಹಂಗೂ ಮಾತಾಡಿದ್ರೆ ಆಗಲ್ವಲ್ಲ, ಭಾವನೆಗಳು ಅರ್ಥ ಆಗ್ಬಿಡುತ್ತೆ. ಹೇಗೆ ಕಿತ್ತಾಡಿ ಕಿರಣ್, ನೇಪಾಳ್ನಲ್ಲಿ ಹೋಗೋ ಬರೋ ಸ್ಟೂಡೆಂಟ್ಗಳನ್ನೆಲ್ಲ ನೋಡಿ ನೀವು ಮನೆ ಮಾಡ್ಬೇಕಂತ ಆಸೆ ಆಗುತ್ತೆ. ಆದ್ರೆ ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡಿ ಅಂತ ಹೋಗಿದ್ ಕಡೆ ಎಲ್ಲ ಬ್ಯಾನರ್ ಹಿಡಿದು ನಿಂತ್ಕೊಂಡಿದ್ದೀರಾ. ಬ್ಯಾನರ್ನಲ್ಲಿ ಎಲ್ಲ ಗೋರ್ಮೆಂಟ್ ರೆಪ್ರೆಸೆಂಟೇಟಿವ್ಗಳು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನು ನೀವೇ ಪ್ರಿಂಟ್ ಹಾಕೊಂಡ್ಬಿಟ್ಟಿದ್ದೀರಾ. ಯಾಕೆ ನೀವು ರೆಡ್ ಪ್ಯಾರಾಸೈಟ್ ಅವ್ರ ಜೊತೆ ಕೂತ್ಕೊಂಡು ಮಾಡಿರೋ ಪಾಡ್ಕಾಸ್ಟ್ ನಲ್ಲಿ ಹೇಳಿದ್ರಲ್ಲ, DMs ಗಳು ಸಿಕ್ಕಾಬಟ್ಟೆ ಬರ್ತವೆ. ಇವ್ರಿಗೂ ತೋರಿಸಿದೀನಿ ಅದನ್ನ. ಸೂಸೈಡ್
ಆಗಂಥದ್ದು ಮಿನಿಮಮ್ ಇಲ್ಲ ಅಂತಂದ್ರು ತಿಂಗಳಿಗೆ 1-2 ಬಂದೇ ಬರ್ತವೆ ನಮಗೆ. ಯಾಕೆ ನೀವು ಆ ಡಿ ಎಮ್ಗಳನ್ನೆಲ್ಲ ಗೋರ್ಮೆಂಟ್ ರೆಪ್ರೆಸೆಂಟೇಟಿವ್ಗಳಿಗೆ ಫಾರ್ವರ್ಡ್ ಮಾಡ್ತಿಲ್ಲ? ಇಲ್ಲ ಇದು ಒಂದು ಗಿಮಿಕಾ, ನೀವು ಆಡಿಯನ್ಸ್ಗೆ ಎಂಗೇಜ್ ಮಾಡಿ ಇಟ್ಕೋಬೇಕು, ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ? ಅದೇ ನೀವು ಹೇಳ್ದಂಗೆ ಲ್ಯಾಗೆ ಅವರು ಮೋಟೋ ಬ್ಲಾಗ್ ಕಮ್ಯುನಿಟಿನಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗ್ತಿದೆ ಅಂತ ತಲೆ ಕೆಡಿಸ್ಕೊಳ್ತಾ ಇರೋ ಎಲ್ಲಾ ಕ್ರಿಯೇಟರ್ಸ್ಗಳಿಗೂ ತುಂಬಾ ಥ್ಯಾಂಕ್ ಯು. ಕನ್ನಡ ಮೋಟೋ ಬ್ಲಾಗ್ ಕಮ್ಯುನಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ಜನ ಹೆಚ್ಚು ಯುವಕರುಗಳು ಆತ್ಮಹತ್ಯೆ ಮಾಡ್ಕೋತಿದ್ರಲ್ಲ, ಬೆಟ್ಟಿಂಗ್ ಅನ್ನೋ ಟಾಕ್ಸಿಸಿಟಿ ಈಗ ಮಾಡ್ತಾರ ಕ್ರಿಯೇಟರ್ಸ್, ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಬೆಟ್ಟಿಂಗ್ ಟಾಕ್ಸಿಸಿಟಿಗೆ ನೀವು ಆ್ಯಕ್ಚುಲಿ ಏನು ಮಾಡ್ತಿದ್ದೀರಾ ಅಂತ ನಾನು ಆಲ್ರೆಡಿ ಹೇಳಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಅಮ್ಮ ಅಕ್ಕ ಅಂತೇಳಿ ಕೆಟ್ಟದಾಗಿ ಬೈದ್ರಲ್ಲ, ಅವ್ರ ವಿರುದ್ಧ ಯಾರು ಮಾತಾಡ್ಲಿಲ್ಲ. ಇವತ್ತು ಟಾಕ್ಸಿಸಿಟಿ ಸ್ಪ್ರೆಡ್ ಆಗ್ತಿದೆ ಅಂತೇಳಿ ವಿಡಿಯೋ ಮಾಡಾಕ್ತಾ ಇದ್ದೀರಾ. ಆ ಟಾಕ್ಸಿಸಿಟಿನ ಯಾರು ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ DV ಅವರು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಆ ವಿಡಿಯೋ ಮೇಲೂ ನಿಮ್ಮ ಟಾಕ್ಸಿಕ್ ಗ್ಯಾಂಗ್ ಫ್ಯಾನ್ಗಳು ಅಮ್ಮ ಅಕ್ಕ ಅಂತ ಬೈತಿದಾರಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಾ ನೀವು?